Hi all, welcome back to my YouTube channel ನಮ್ಮ ಮಕ್ಕಳಿಗಾಗಿ by ವೀಣಾ ಕೃಷ್ಣ. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋ ಮ್ಯಾಟರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ಹೈಲಿ ರಿಕ್ವೆಸ್ಟೆಡ್ ಅಂತ ಹೇಳೋದಕ್ಕಿಂತ ಸಾಕಷ್ಟು ಜನ ಇದ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಏನು ಅಂತಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫಸ್ಟ್ ಟ್ರೈಮೆಸ್ಟರ್ ಅಂತ ಏನು ಕರಿತೀವಿ, ಆ ಟೈಮಲ್ಲಿ ತುಂಬ ವಾಮಿಟಿಂಗ್ ಆಗ್ತಿದ್ರೆ, ತುಂಬ ಸುಸ್ತಾಗ್ತಿದ್ರೆ, ಮೋರ್ ಓವರ್ ವಾಮಿಟಿಂಗ್ ಆಗ್ತಿದ್ರೆ ಆವಾಗಲೇ ಜನಗಳು ಕಂಡುಹಿಡಿದ್ಬಿಡ್ತಾರೆ, ಓ ನಿನಗೆ ಹೆಣ್ಮಗು ಆಗುತ್ತೆ, ನಿನಗೆ ಗಂಡು ಮಗು ಆಗುತ್ತೆ ಅಂತ. ಯಾಕೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ಗಳಿಗೆ ವಾಮಿಟ್ ಆಗುತ್ತೆ, ಏನು ಕಾರಣ, ಇದೆಲ್ಲನೂ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ನೋಡ್ಬೋದು ವಿಡಿಯೋದಲ್ಲಿ ನಾನು ಬ್ಯಾಂಗಲ್ಸ್ನ ಹಾಕ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಯಾಂಗಲ್ಸ್ನ ಹಾಕ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸು, ಮಗುಗೆ ಮತ್ತು ತಾಯಂದಿರಿಗೆ ಏನು ಇದರಿಂದ ಉಪಯೋಗ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ಮಂಗಳವಾರ ಡಾಕ್ಟರ್ನ ಮೀಟ್ ಮಾಡಬೇಕಿತ್ತು. ಆ್ಯಕ್ಚುಲಿ ಅವರು ಸೋಮವಾರ ರಜದಲ್ಲಿದ್ದರು. ಸೊ ಮಂಗಳವಾರ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ನ ಕುರುವಿ ಹೊರಗಡೆನೇ ಮಾಡೋಣ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ತುಂಬ ಲೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ್ಯಂಡ್ ತುಂಬ ದಿನ ಆಗಿತ್ತು ನನಗೆ ಈ ರೀತಿ ಇಡ್ಲಿ ವಡ ಡಿಪ್ಪಿಂಗ್ನ ತಿಂದು. ಅದಕ್ಕೋಸ್ಕರ ನಾನು ಕುರುವಿ ಇಡ್ಲಿ ವಡ ಡಿಪ್ಪಿಂಗ್ನ ತೊಗೊಂಡಿದ್ವಿ. ಆ ರೀತಿ ಪ್ಲೇನ್ ವಡ ಆ್ಯಂಡ್ ಇಡ್ಲಿನ ತಿಂತಾರೆ. ಆ್ಯಂಡ್ ಮೋರ್ ಓವರ್ ಅದಿತಿ ಸೆಲ್ಫ್ ಫೀಡಿಂಗ್ ಇರೋದ್ರಿಂದ ಹೊರಗಡೆ ಹೋದಾಗ ನನಗಷ್ಟು ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಜಸ್ಟ್ ಸ್ಪೂನಿಂಗ್ ಸ್ಕಿಲ್ ಬಂದಿರೋದ್ರಿಂದ ಅದಿತಿ ಆರಾಮಾಗಿ ಅವರ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲಲ್ಲಿ ಡಾಕ್ಟರ್ ಏನಂತ ಹೇಳಿದ್ರು, ನಾನು ವೆಯ್ಟ್ ಇನ್ಕ್ರೀಸ್ ಆಗಿದ್ದೀನ ಆ್ಯಂಡ್ ಪಾಪು ಮೂಮೆಂಟ್ ಆ್ಯಂಡ್ ಪಾಪು ಹಾರ್ಟ್ ರೇಟ್ ಎಲ್ಲ ಚೆನ್ನಾಗಿ ಇವತ್ತು ಗೊತ್ತಾಯಿತು. ಅದರ ಡೀಟೇಲ್ಸ್ನ ನಾನು ಮುಂದಿನ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾವು ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಯಾಕೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಅಥವಾ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣವೇ ತುಂಬ ವಾಮಿಟಿಂಗ್ ಇರುತ್ತೆ, ನಾಸಿಯಾ ಇದೆಲ್ಲ ಇರುತ್ತೆ, ಯಾಕೆ ಅಂತಂದರೆ ರೀಸನ್ ಬಿಹೈಂಡ್ ಏನು ಅಂದರೆ, ಪ್ರತಿಯೊಬ್ಬ ಒಂದು ಹೆಣ್ಣಿಗೂ ಸಹ ಪ್ರೆಗ್ನೆನ್ಸಿ ಶುರುವಾದಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಆದರೆ ನಮ್ಮ ಒಂದು ಸರೌಂಡಿಂಗ್ ಯಾವ ರೀತಿ ಇರುತ್ತೆ ಅಂತಂದರೆ, ಓ ವಾಮಿಟ್ ಆಗ್ತಿದೆಯಾ, ನಿನಗೆ ಹೆಣ್ಮಗು ಆಗುತ್ತೆ ಅನಿಸುತ್ತೆ ಅಥವಾ ಗಂಡು ಮಗು ಆಗುತ್ತೆ ಅನಿಸುತ್ತೆ, ಈ ರೀತಿ ಆದರೆ ಹೆಣ್ಮಗು ಆಗುತ್ತೆ, ಹೆಣ್ಮಗುಗೆ ಈ ರೀತಿ ಆಗಲ್ಲ, ಗಂಡು ಮಗುಗೆ ಮಾತ್ರ ಈ ರೀತಿ ಆಗುತ್ತೆ ಅಂತ ತುಂಬ ಒಂದು ಟಾಪ್ ಆಫ್ ದ ಒಂದು ಮೊಮೆಂಟಲ್ಲಿ ಡಿಸ್ಕಷನ್ನ ಮಾಡ್ತಾನೆ ಇರ್ತಾರೆ. ಇದು ನಿಜನಾ? ಖಂಡಿತವಾಗ್ಲೂ ಇಲ್ಲ. ಹೆಣ್ಮಗುಗೆ ಮಾತ್ರ ಈ ರೀತಿ ಆಗುತ್ತೆ, ಗಂಡು ಮಗುಗೆ ಮಾತ್ರ ಆ ರೀತಿ ಆಗುತ್ತೆ ಅನ್ನೋದೆಲ್ಲ ಏನೂ ಇಲ್ಲ. ಅದೆಲ್ಲ ಕಂಪ್ಲೀಟ್ಲಿ ಸುಳ್ಳು. ಇದು ಆ ಹೆಣ್ಣಿಗೆ ಅಂತಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಏನು ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತಲ್ಲ, ಅದರಿಂದ ಅವ್ರಿಗೆ ಆ ರೀತಿ ವಾಮಿಟಿಂಗ್ ಆಗ್ತಾ ಇರುತ್ತೆ. ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಊಟ ಸೇರೋದಿಲ್ಲ, ಊಟ ಇಷ್ಟ ಇರೋದು ಇಷ್ಟ ಆಗಿಲ್ಲದೆ ಇರೋ ರೀತಿ ಮಾಡುತ್ತೆ, ಆ್ಯಂಡ್ ಇಷ್ಟ ಇಲ್ಲದೆ ಇರೋದನ್ನು ಇಷ್ಟಪಟ್ಟು ತಿನ್ನೋ ರೀತಿನೂ ಮಾಡುತ್ತೆ. ಆ್ಯಂಡ್ ಈಗ ಅಂತಂದರೆ ಪ್ರೆಗ್ನೆನ್ಸಿ ಶುರು ಆದಾಗ್ಲಿಂದನೇ ಬಾಡಿಯಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಾ ಇರುತ್ತೆ. ಮಗುವಿನ ಬೆಳವಣಿಗೆ ಅದೆಲ್ಲನೂ ಶುರುವಾಗಿರುತ್ತೆ. ಫಸ್ಟ್ ವೀಕಿಂದನೇ ಇಂಪ್ಲಾಂಟೇಷನ್ನು, ಅದಾದಮೇಲೆ ಏನು ಕನ್ಸೆಪ್ಷನ್ನು ಅದೆಲ್ಲ ಶುರುವಾಗುತ್ತೆ ಅಲ್ಲ. ಸೊ ಈ ಒಂದು ಪ್ರಾಸೆಸ್ ಬಾಡಿಯಲ್ಲಿ ಆಗುವಂಥ ಚೇಂಜಸ್ಸು ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಆಗ್ತಾ ಇರುತ್ತೆ. ಆ್ಯಂಡ್ ಆ ಹಾರ್ಮೋನಲ್ ಚೇಂಜಸ್ ಆಗ್ತಿರುವಾಗ ತಾಯಂದಿರಿಗೆ ವಾಮಿಟಿಂಗ್ ಆಗ್ತಾ ಇರುತ್ತೆ, ಆಮೇಲೆ ತುಂಬ ಸುಸ್ತಿರುತ್ತೆ, ನಾಸಿಯಾ ಇದೆಲ್ಲ ಆಗ್ತಾ ಇರುತ್ತೆ. ಕಾರಣ ಇದೇನೇನೆ. ಸೊ ಫಸ್ಟು ನಮಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತಲ್ಲ ಪ್ರೆಗ್ನೆನ್ಸಿ ಶುರುವಾದಾಗ, ಸೊ ಅದಕ್ಕೋಸ್ಕರ ಈ ರೀತಿ ಆಗ್ತಿರೋದು. ಅದಾದಮೇಲೆ ಆ್ಯಂಡ್ ದೇಹದಲ್ಲಿ ಹಾರ್ಮೋನ್ಸು ಬೇರೆ ಹಾರ್ಮೋನ್ಸ್ ಡೆವಲಪ್ ಆಗ್ತಾ ಇರುತ್ತೆ. HCG ಅಂತ ಕರಿತೀವಿ. ಇನಿಷಿಯಲ್ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ HCG ಹಾರ್ಮೋನ್ಸು ಜಾಸ್ತಿ ಇರುತ್ತೆ ಒಂದು ಪ್ರೆಗ್ನೆಂಟ್ ಲೇಡೀಸಲ್ಲಿ. ಸೊ ಆ ಹಾರ್ಮೋನ್ಸ್ ಇರೋದ್ರಿಂದ ಪ್ಲಾಸೆಂಟಾ ಎಲ್ಲ ಇವಾಗ ಡೆವಲಪ್ ಆಗ್ತಿರುತ್ತೆ. ಸತ್ತೆ ಅಂತ ಏನು ಹೇಳ್ತೀವಿ, ಅದು ಮಗುಗೆ ಬೆಡ್ ಥರ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಮಗು ಆರೋಗ್ಯವಾಗಿ ಬೆಳಿಬೇಕು ಅಂತಂದರೆ ಒಂದು ಗರ್ಭಿಣಿಯ ಹೊಟ್ಟೆಯಲ್ಲಿ ಅಂಥದ್ದು ಗರ್ಭದಲ್ಲಿ ಪ್ಲಾಸೆಂಟಾ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗಬೇಕು. ಇದೇ ಕಾರಣದಿಂದ ವಾಮಿಟಿಂಗ್ ಇರುತ್ತೆ, ಸುಸ್ತಿರುತ್ತೆ. ಆ್ಯಂಡ್ ಮೋರ್ ಓವರ್ ಈ ರೀತಿ ವಾಮಿಟಿಂಗು, ಸುಸ್ತು ಎಲ್ಲ ಇದ್ದಾಗ ರೆಸ್ಟ್ ಮಾಡೋದು ಆ್ಯಂಡ್ ಯಾವ ಆಹಾರ ನಮಗೆ ಸೇರುತ್ತೆ ಅದನ್ನೇ ಸೇವಿಸಬೇಕಾಗತ್ತೆ. ನಮ್ಮ ಸುತ್ತಮುತ್ತ ಹೇಳ್ತಾರೆ, ಅವು ಗಂಡು ಮಗು ಅನಿಸುತ್ತೆ ನಿಮಗೆ ಅದಕ್ಕೆ ವಾಮಿಟ್ ಆಗ್ತಿದೆ, ಹೆಣ್ಮಗುಗೆ ವಾಮಿಟ್ ಆಗಲ್ಲ, ಈ ರೀತಿ ಏನೇನೋ ಹೇಳ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಿರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಈಗ ಬಳೆ ಬಗ್ಗೆ ಮಾತಾಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ by ವೀಣಾ ಕೃಷ್ಣ.
ಇವತ್ತು ನನ್ನ 4th ಮಂತ್ ಅಂತಂದರೆ ನನಗೀಗ 16 ವೀಕ್ಸ್ ಕಂಪ್ಲೀಟ್ ಆಗಿದೆ. ಸೊ 16 ವೀಕ್ಸ್ ಕಂಪ್ಲೀಟ್ ಆದಮೇಲೆ ಡಾಕ್ಟರ್ನ ಮೀಟ್ ಮಾಡಬೇಕಿತ್ತು. ಹೋಗಿ ಮೀಟ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟು ಅನಾಮಲಿ ಸ್ಕ್ಯಾನ್ ಆ್ಯಂಡ್ ಟ್ರಿಪಲ್ ಮಾರ್ಕರ್ ಟೆಸ್ಟನ್ನ ಬರೆದು ಕೊಟ್ಟಿದ್ದಾರೆ. ಅದು ನೆಕ್ಸ್ಟ್ ಮಂತ್ ಮಾಡಿಸೋದು. ಎಸ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ನಾನು ವೆಯ್ಟ್ ಸಹ ಚೆನ್ನಾಗಿ ಗೇನ್ ಆಗಿದ್ದೀನಿ. ಅದು ತುಂಬ ಖುಷಿಯಾದ ವಿಚಾರ. ಮೂಮೆಂಟ್ ಎಲ್ಲ ಚೆನ್ನಾಗಿ ನಂಗೆ ಗೊತ್ತಾಗ್ತಿದೆ, ಅದು ಒಂದು ದೊಡ್ಡ ಖುಷಿ. ಆ್ಯಂಡ್ ನನಗೆ ಫಸ್ಟ್ ಮೂಮೆಂಟ್ ನನಗೆ ಗೊತ್ತಾಗಿದ್ದ ದಿನ ಯಾವುದು ಅಂತಂದರೆ ಡಿಸೆಂಬರ್ 1st ವೀಕಲ್ಲಿ ನನಗೆ ಹಾರ್ಟ್ ರೇಟ್ ಎಲ್ಲ ತುಂಬ, ಅಂದರೆ ಹಾರ್ಟ್ ರೇಟ್ ಅಲ್ಲ, ಏನದು ಮೂಮೆಂಟ್, ಬಾಪುದು ಬೇಬಿ ಮೂಮೆಂಟ್ ಚೆನ್ನಾಗಿ ಗೊತ್ತಾಗ್ತಿತ್ತು. ಅದಿತಿ ಬರ್ತ್ಡೇ ದಿನವೂ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು. ನಾನು ಅದೇ ಹೇಳ್ತಿದ್ದೆ. ಸೊ ಅದಿತಿ ಬರ್ತ್ಡೇ ದಿನ ನಂಗೆ ಜಾಸ್ತಿ ಗೊತ್ತಾಗ್ತಿದೆ. ಸೊ ಅದಿತಿ ಬರ್ತ್ಡೇ ದಿನ ಪಾಪು ಮೂಮೆಂಟ್ ಗೊತ್ತಾಯಿತು ಅಂತ ನಾನು ಬೇಕಾದ್ರೆ ಅದನ್ನು ನೆನಪಲ್ಲಿ ಇಟ್ಕೋಬೋದು ಅಂತ ನಾನು ಐ ಹ್ಯಾವ್ ನೋಟೆಡ್ ದಟ್ ಆಲ್ಸೋ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂತಂದರೆ ಯು ಆಲ್ ಕ್ಯಾನ್ ಅಬ್ಸರ್ವ್, ನಾನು ಬಳೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಬಳೆ ಅಂತಂದರೆ ತುಂಬ ಇಷ್ಟ, ಬಳೆ ಹಾಕ್ಕೊಳ್ಳೋದು ಅಂತಂದರೆ. ಈಗ ಇನ್ನೇನು 5th ಮಂತಿಗೆ ಬಿತ್ತಲ್ಲ, ಸೊ ಈಗ ಮಗುವಿಗೆ ತುಂಬ ಚೆನ್ನಾಗಿ ಕೇಳಿಸತ್ತೆ. ಸೊ ಇಯರ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಳೆ ಹಾಕೊಳ್ಳೋದ್ರಿಂದ ಸಾಕಷ್ಟು ಒಂದು ಕಾರಣಗಳಿದೆ. ಅದಿತಿ ಸಿಂಕಿಗೆ ಹಾಕಬೇಡಿ, ಇಲ್ಲೇ ಇಡಿ. ಸಾಕಷ್ಟು ಕಾರಣಗಳಿದೆ, ಸೈಂಟಿಫಿಕ್ ರೀಸನ್ ಸಹ ಇದೆ. ಏನಪ್ಪ ಸೈಂಟಿಫಿಕ್ ರೀಸನ್ ಅಂತಂದರೆ, ಈ ಟೈಮಲ್ಲಿ ಬಳೆನ ಹಾಕ್ಕೊಂಡ್ರೆ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಳೆನ ಹಾಕ್ಕೊಂಡ್ರೆ ಈ ವ್ರಿಸ್ಟ್ ಅಂತ ಏನು ಹೇಳ್ತೀವಿ, ಇಲ್ಲಿ ಚೆನ್ನಾಗಿ ಪ್ರೆಷರ್ ಆಗುತ್ತೆ. ಇಲ್ಲಿ ಪ್ರೆಷರ್ ಆಗೋದ್ರಿಂದ ಅಂತಂದರೆ ಇಲ್ಲಿ ಪ್ರೆಷರ್ ಪಾಯಿಂಟ್ಗೆ ಈ ಥರ ಬಳೆ ಎಲ್ಲ ಹಿಂಗೆ ಕ್ರಿಂಕಲ್ ಸೌಂಡ್ ಎಲ್ಲ ಬರುತ್ತಲ್ಲ. ಸೊ ಕೆಲಸ ಮಾಡುವಾಗ, ನಾವು ಕೈಯೆಲ್ಲ ಎತ್ತಿದಾಗ, ಈ ರೀತಿ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಈ ಟೈಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ತುಂಬ ಒಳ್ಳೆಯದು, ಮಗುಗೂ ಮತ್ತು ತಾಯಿಗೂ ಆರೋಗ್ಯಕರವಾಗಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಈಗ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ, ಗ್ರೋತ್ ಆಗ್ತಿರುತ್ತೆ. ಮಗುವಿನ ಬ್ರೈನ್ ಸೆಲ್ಸ್ಗೆ ಈ ಸೌಂಡ್ಸ್ನ ಕೇಳಿಸೋದ್ರಿಂದ ಮಗು ಆ್ಯಕ್ಟಿವ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ. ಆ್ಯಂಡ್ ಈ ರೀತಿ ಬಳೆ ಮಗು ಮತ್ತು ತಾಯಿ ಇಬ್ಬರು ಕೇಳಿಸ್ಕೊಳ್ಳೋದ್ರಿಂದ ಇಬ್ರಿಗೂ ಒಂದು ಸ್ಟ್ರೆಸ್ ಲೆವೆಲ್ ಅನ್ನೋದು ರಿಲೀಫ್ ಆಗುತ್ತೆ. ಆ್ಯಂಡ್ ನನಗೆ ಯಾಕೋ ತುಂಬ ದಿನದಿಂದ ಸ್ಟ್ರೆಸ್ ಅಂತ ತುಂಬ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಬಳೆ ಹಾಕ್ಕೊಂಡೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ನಿಮಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಸ್ಟ್ರೆಸ್ ಇದ್ದೇ ಇರುತ್ತೆ, ನಮ್ಮ ಸುತ್ತಮುತ್ತ ಸ್ಟ್ರೆಸ್ ಮಾಡೋರು ಇದ್ದೇ ಇರ್ತಾರೆ. ಸೊ ಅಂತಹ ಟೈಮಲ್ಲಿ ನೀವು ಬಳೆನ ಹಾಕ್ಕೊಳ್ಳಿ. ಸ್ಟ್ರೆಸ್ಸು ನಿಜವಾಗ್ಲೂ ಎಷ್ಟೋ ಕಡಿಮೆ ಆಗುತ್ತೆ ಬಳೆ ಸೌಂಡ್ ಕೇಳಿಸ್ತಾ. ಆ್ಯಂಡ್ ಯು ವಿಲ್ ಬಿ ವೆರಿ ಕಾಷಿಯಸ್. ನಿಮಗೆ ತುಂಬ ನೀವು ಕಾಷಿಯಸ್ ಆಗಿರ್ತೀರ ದಟ್ ನೀವು ಪ್ರೆಗ್ನೆಂಟು, ನಾನು ಕೋಪ ಮಾಡ್ಕೊಳ್ಬಾರ್ದು, ಪಾಪು ಇದೆ ಅನ್ನೋದು ನಿಮಗೆ ವೆರಿ ರಿಮೈಂಡ್ ಆಗಿ ನಿಮಗೆ ಎವ್ರಿ ಸಿಂಗಲ್ ಮೊಮೆಂಟ್ಗೆ ನಿಮಗೆ ಬಳೆ ಸೌಂಡ್ ಕೇಳಿಸ್ದಾಗೆಲ್ಲ ಗೊತ್ತಾಗ್ತಿರುತ್ತೆ. ಈ ಬಳೆ ಸೌಂಡ್ ಮಗುಗೂ ಸಹ ತುಂಬ ಒಳ್ಳೆಯದು. ಆ್ಯಂಡ್ ಹೈಪರ್ ಟೆನ್ಷನ್ನು ಅದೆಲ್ಲನೂ ಸಹ ತುಂಬ ಕಡಿಮೆ ಆಗುತ್ತೆ. ಇದು ಟ್ರೆಡಿಷನಲಿಂದನೂ ಬಂದಿರೋದು, ಬಳೆ ಹಾಕೋಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ. ಆದರೆ ಕೆಲವರು ಬರೀ ಸೀಮಂತ ಆದಮೇಲೆ ಮಾತ್ರ ಬಳೆ ಹಾಕೋತಾರೆ. ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಅದಿತಿ ಪ್ರೆಗ್ನೆನ್ಸಿಗಳೂ ಅಷ್ಟೇ ತುಂಬ ಬಳೆ ಹಾಕ್ಕೊಳ್ತಿದ್ದೆ. ಸೊ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡೆ, ಅದಾದಮೇಲೆ ಸ್ವಲ್ಪ ದಿನ ಬಿಚ್ಚಿಟ್ಟೆ. ನಂಗೆ ಬೋರ್ ಆಗುತ್ತೆ ಒಂದೇ ಕಲರ್ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ ನೆಕ್ಸ್ಟ್ ಇದಾದಮೇಲೆ ಯಾವ್ದಾರ ಡಿಫ್ರೆಂಟ್ ಕಲರ್ನ ತೊಗೊಂಡು ಹಾಕೋತೀನಿ. ಎಸ್, ಸೊ ರೀಸನ್ ಬಿಹೈಂಡ್ ದ ಬ್ಯಾಂಗಲ್ಸ್, ಸ್ಟ್ರೆಸ್ ರಿಲೀಫ್ ಆಗುತ್ತೆ, ತಾಯಿಗೆ ಮಗುಗೆ ತುಂಬ ಒಳ್ಳೆಯದು ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ನಮ್ಮ ಬರೀ ತಾಯಿಗೆ ಮಗುಗೆ ಮಾತ್ರ ಇದು ಒಂದು ಅವೇರ್ನೆಸ್ ಕೊಡೋದಲ್ಲದೆ ನಮ್ಮ ಸುತ್ತಮುತ್ತಲೆಲ್ಲ ಇರುವಂತಹ ಜನರಿಗೂ ಸಹ ಈಗ ಏನಾರ ಎತ್ಕೊಂಡು ಬರುವಾಗ, ಅಥವಾ ನಾನು ಸುಮ್ಮನೆ ಹೇಳ್ತಿರೋದು, ಏನಾರು ಎತ್ಕೊಂಡು ಬರುವಾಗ, ಏನಾರು ಎತ್ಕೊಂಡು ಬರುವಾಗ ಬಳೆ ಸೌಂಡ್ ಕೇಳಿಸಿದಾಗ ಓಕೆ ಮನೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ, ಹುಷಾರಾಗಿರಬೇಕು. ಬರೀ ತಾಯಿ ಅಷ್ಟೇ ಕೇರ್ಫುಲ್ ಆಗಿಲ್ದೇನೆ ಅವ್ರೂ ಸಹ ಕೇರ್ಫುಲ್ ಆಗಿರಬೇಕು ಅನ್ನೋದು ಅವ್ರಿಗೂ ಸಹ ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆಯದು ಈ ರೀತಿ ಬಳೆನ ಹಾಕ್ಕೊಂಡ್ರೆ. ಇದೇ ಕಲರ್ ಅದೇ ಕಲರ್ ಅಂತ ಏನೂ ಇಲ್ಲ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಕಲರ್ಫುಲ್ಲು ಸಹ ಹಾಕ್ಕೊಳ್ಬೋದು. ನಂಗೆ ಅಷ್ಟು ಕಲರ್ಫುಲ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಿಲ್ಲ, ಅದರ ಒಂದು ಸಿಂಗಲ್ ಕಲರ್ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಇಷ್ಟಿಷ್ಟು ಹಾಕ್ಕೊಳ್ತಿದ್ದೆ. ನೆಕ್ಸ್ಟ್ ಇದು ಬಿಚ್ಚಾದ್ಮೇಲೆ ಅದರ ಒಂದು ಚೆನ್ನಾಗಿರೋ ಕಲರ್ನ ತೊಗೊಂಡು ನಾನು ಒಂದು ಫುಲ್ಲು ಇಲ್ಲಿ ಎರಡು ಡಜನ್ ಹಾಕ್ಕೊಳ್ತೀನಿ. ಎಸ್, ಮುಂದಿನ ವಿಡಿಯೋ ನಿಮಗೆ ಯಾವುದನ್ನು ನಾನು ಶೇರ್ ಮಾಡ್ತೀನಿ ಅಂತಂದರೆ, ಯಾವುದಪ್ಪ, ಅದಿತಿದು ಪ್ರೀ ಮೆಚ್ಯೂರ್ ಬೇಬಿ. ಅದಿತಿ 1 day ಬಿಫೋರ್ ಹುಟ್ಟೋದಕ್ಕೆ ಪ್ರೀ ಮೆಚ್ಯೂರ್ ಬೇಬಿ ಅಂತ ಅದಿತಿನ ರೆಕಗ್ನೈಸ್ ಮಾಡ್ತೀವಿ, ಅಂದರೆ ಕರಿತೀವಿ. ಸೊ ಅದಕ್ಕೋಸ್ಕರ ಯಾವ ಎಣ್ಣೆನ ಮಸಾಜ್ ಮಾಡ್ತೀವಿ, ಆಯಿಲ್ ಮಸಾಜ್ ಮಾಡೋದನ್ನು ನಾನು ವಿಡಿಯೋ ಶೇರ್ ಮಾಡಿದೆ. ಯಾವ ಎಣ್ಣೆ ಯೂಸ್ ಮಾಡ್ತಿದ್ರಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀರಾ, ಅದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ. ಸೊ ಇನ್ನೇನೂ ಇಲ್ಲ, ಇವತ್ತಿನ ವ್ಲಾಗ್ ಇಷ್ಟೇನೆ. ಕೈ ಬಳೆ ಬಗ್ಗೆ ಹೇಳಬೇಕಿತ್ತು.
ಖುಷಿ ವಿಚಾರ ಏನು ಅಂತಂದರೆ TT ಇಂಜೆಕ್ಷನ್ನು ನನಗೆ ಈ ಸಲ ಇವತ್ತು ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಬೇಡ 5th ಮಂತಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಬ್ಲಡ್ ಟೆಸ್ಟು, ಟ್ರಿಪಲ್ ಮಾರ್ಕರು, ಅದಾದಮೇಲೆ ನಾರ್ಮಲಿ ಸ್ಕ್ಯಾನಿಂಗ್ನ ನನಗೆ ನೆಕ್ಸ್ಟ್ ಮಂತಿಗೆ ಬರ್ಕೊಟ್ಟಿದ್ದಾರೆ. ಆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅದಾದಮೇಲೆ ನಾವು ಡಾಕ್ಟರ್ನ ಮೀಟ್ ಮಾಡಬೇಕು. ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗೇ ಇದೆ. ಆ್ಯಂಡ್ ಇನ್ನೊಂದು ಏನು ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ ಅದಿತಿ ತುಂಬ ವೆಯ್ಟ್ ಕಡಿಮೆ ಇದ್ದರಲ್ಲ, ಸೊ ಡಾಕ್ಟರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಈ ಸಲ ಒಂದು ತುಪ್ಪ ಬರ್ಕೊಟ್ಟಿದ್ದಾರೆ. ನಂದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ತುಪ್ಪ ಬರ್ಕೊಟ್ಟಿದ್ದಾರೆ. ಆ ತುಪ್ಪನ ಅದಿತಿಗೆ 7 ಮಂತ್ ಸ್ಕ್ಯಾನಿಂಗ್ ಆದಮೇಲೆ ಆ ತುಪ್ಪನ ಶುರು ಮಾಡಿದ್ದು. ಸ್ಕ್ಯಾನಿಂಗಲ್ಲಿ ಗೊತ್ತಾಗಿತ್ತು ನಮಗೆ ಅದಿತಿ ಇಸ್ ಬಿಟ್ ಅಂತಂದರೆ ಪಾಪು ಸ್ವಲ್ಪ ಲೋ ಅಂದರೆ ವೆಯ್ಟ್ ಕಡಿಮೆ ಇದೆ ಅಂತ ಗೊತ್ತಾಗಿತ್ತು. ಸೊ ಅವಾಗ 7 ಮಂತ್ ಆದಮೇಲೆ ನನಗೆ ಆ ತುಪ್ಪನ ಬರ್ಕೊಟ್ಟಿದ್ರು. ಅವಾಗ ನಾನು ತೊಗೊಳ್ತಿದ್ದೆ. ಆದರೆ ಈಗ 5th ಮಂತಿಂದಾನೆ, ಅಂದರೆ ಇನ್ನು 5th ಮಂತ್ ಅಲ್ಲ, 4th ಕಂಪ್ಲೀಟ್ ಆಗಿದೆ. ಅಂದರೆ 3 ಮಂತ್ಸ್ ಕಂಪ್ಲೀಟ್ ಆಗಿ 4th ಅಲ್ವಾ. ಸೊ ಅವಾಗಿಂದನೇ ನನಗೆ 1 ಮಂತ್ವರೆಗೂ ಈ ತುಪ್ಪ ತೊಗೊಳ್ಳಿ ಅಂತ ಆ ತುಪ್ಪ ಬರ್ದುಕೊಟ್ಟಿದ್ದಾರೆ. ಸೊ ಡೈಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಆ ತುಪ್ಪನ ಸೇವಿಸಬೇಕಾಗತ್ತೆ. ಬಿಸಿ ಮಾಡಿ 1 ಸ್ಪೂನಷ್ಟು ಆ ತುಪ್ಪ ತಿನ್ನಬೇಕು. ಚೆನ್ನಾಗಿರುತ್ತೆ. ಒಂಥರ ಆಯುರ್ವೇದ ಟ್ರೀಟ್ಮೆಂಟೇ ಒಂಥರ ಡಿಫ್ರೆಂಟು. ತುಪ್ಪ ಇರುತ್ತೆ, ಲೇಹ್ಯ ಇರುತ್ತೆ, ಏನೋ ಒಂಥರ ಸಕ್ಕತ್ತಾಗಿರುತ್ತೆ. ನನಗಂತೂ ಎಂಜಾಯ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ನಾನು ಆಯುರ್ವೇದ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತಿದ್ದೆ, ಏನಪ್ಪ ಮಾಡೋದು, ಕಷಾಯ ಕೊಡ್ತಾರೆ, ಲೇಹ ಎಲ್ಲ ಕೊಡ್ತಾರೆ, ಕುಡಿಯೋಕ್ಕಾಗುತ್ತಾ ನನಗೆ. ಕೃವಿ ಆ್ಯಕ್ಚುಲಿ ಹೇಳಿದ್ದು, ನೋಡು, ಯೋಚನೆ ಮಾಡು, ನಿಂಗೆ ಆಯುರ್ವೇದ ತೋರಿಸ್ಬೇಕು ಅಂತಂದರೆ ನಾನು ಅದನ್ನೇ ತೋರಿಸ್ತೇನೆ, ಅಥವಾ ಇಂಗ್ಲೀಷ್ ಮೆಡಿಸನ್ಗೆ ಹೋಗೋಣ ಅಂತಂದರೆ ಇಂಗ್ಲೀಷ್ ಮೆಡಿಸನ್ಗೆ ಹೋಗೋಣ. ಆದರೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ನಂಗೆ ಸ್ವಲ್ಪ ಯಾವ ರೀತಿ ಅಂತಂದರೆ ಈ ಥರ ಕಹಿ ಇರೋದು ಅದೆಲ್ಲ ಆಗಲ್ಲ. ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಇಂಗ್ಲೀಷಿಗೆ ಹೋಗು ಅಂತಂದರೆ ನಾನಂತೂ ಆ ರೀತಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಗೋ ಟು ಆಯುರ್ವೇದ ಡಿಸೈಡ್, ನೀವು ಇಂಗ್ಲೀಷ್ಗೆ ಹೋಗ್ಬೇಕಾ ಡಿಸೈಡ್ ಆಮೇಲೆ ಯೋಚನೆ ಮಾಡಿ. ಪಾಪುಗಿಂತ ದೊಡ್ಡದಾ? ಪಾಪು ಆರೋಗ್ಯ ಆ್ಯಕ್ಚುಲಿ ನಾನು ತುಂಬ ರಿವ್ಯೂಸ್ನ ನೋಡಿದ್ದೀನಿ ಈ ಡಾಕ್ಟರ್ ಬಗ್ಗೆ ಆ್ಯಂಡ್ ಈ ಹಾಸ್ಪಿಟಲ್ ಬಗ್ಗೆ. ಮಕ್ಕಳ ಇಮ್ಯುನಿಟಿ ತುಂಬ ಚೆನ್ನಾಗಿರುತ್ತೆ ಆಯುರ್ವೇದ ತೊಗೊಂಡ್ರೆ ಅಂತಲ್ಲ. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದ್ದು. ಬಟ್ ತೊಗೊಂಡ್ಮೇಲೆ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಅದಿತಿ ಪ್ರೆಗ್ನೆನ್ಸಿಯಲ್ಲೂ ಸಹ ಯಾವತ್ತೂ ರಿಗ್ರೆಟ್ ಮಾಡಿಲ್ಲ. ಅಯ್ಯೋ ಏನಪ್ಪ ಇದು ಅಂತ. ನನ್ನ ಫ್ರೆಂಡ್ಸ್ಗಳು ತುಂಬ ಆಡ್ಕೊಳ್ತಿದ್ರು ನಾವು ಮೀಟ್ ಮಾಡಿದಾಗ, ಟ್ಯಾಬ್ಲೆಟ್ಸ್ ಎಲ್ಲ ನೋಡಿದಾಗ, ಏನಿದು ಕಲರ್ಫುಲ್ ಆಗಿದೆ, ಒಂದೊಂದು ಥರ ಕಲರ್ ಇದೆ ಅಂತ. ಬಟ್ ಐ ನೋ ಇಟ್ಸ್ ಏನಂತ ಎಫೆಕ್ಟಿವ್ನೆಸ್ ನಂಗೆ ಗೊತ್ತಿದೆ ಅದ್ರದ್ದು. ಅದರ ಒಂದು ಏನಂತ ಹೇಳೋದು, ಅದಿತಿಯ ಇಮ್ಯುನಿಟಿ ಪವರು, ಅವರ ಒಂದು ಸ್ಟ್ರೆಂತ್ ಇರಬಹುದು. ಈಸಿಲಿ ಅದಿತಿ ಕೋಲ್ಡ್ ಆಗಲ್ಲ, ಈಸಿಲಿ ಆರೋಗ್ಯ ಇದಾಗಲ್ಲ, ಪಾಕೆಟ್ ಬಾಡಿ ಟಚ್ವುಡ್ ತುಂಬ ಚೆನ್ನಾಗಿದೆ ಇಮ್ಯುನಿಟಿ ಪವರ್, ಸ್ಟ್ರೆಂತ್ ಇದ್ದಾರೆ ಅದಿತಿ. ಆರೋಗ್ಯಕ್ಕಿಂತ ಇನ್ನೇನು ಬೇಕು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಆಯುರ್ವೇದ. ಐ ಥಿಂಕ್ ನಾವು ಲಕ್ಕಿ ಅನಿಸುತ್ತೆ ಆಯುರ್ವೇದ ಟ್ರೀಟ್ಮೆಂಟ್ನ ತೊಗೊಳ್ತಿರೋದಕ್ಕೆ. ಆ್ಯಂಡ್ ಸೆಕೆಂಡ್ ಪಾಪಗೂ ಅದೇನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಬೇಬಿ ಬಮ್ ಬಂದಿದೆ. ಡಾಕ್ಟರ್ ಖುಷಿಪಟ್ಟರು. ಆ್ಯಕ್ಚುಲಿ ನಾನು ಅದಿತಿ ಎಂತ ಮಾಡ್ತಿದ್ದೀರಾ? ಕೆಲಸ ಮಾಡ್ತಾಯಿದ್ದೀರಾ? ಏನು ಕೆಲಸ? ಮಾತ್ರೆ ಕಮಿಯರ್ ಪ್ಲೀಸ್ ಡೋಂಟ್ ಟಚ್ ಮಾತ್ರೆ ಬಾಬಾ. ಬೈಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ? ಮಾತ್ರೆ ಎಲ್ಲ ಓಪನ್ ಮಾಡೋಂಗಿಲ್ಲ ಬಾಬಾ ಪ್ಲೀಸ್. ಏನು ಬಾಯಿಗೆ ಹಾಕೊಳ್ಳೋಂಗಿಲ್ಲ. ಓಕೆ, ಐ ಆಮ್ ಟ್ರಸ್ಟಿಂಗ್ ಯು. ಓಕೆ ಐ ವಿಲ್ ಶೋ ಮೈ ಬೆಲ್ಲಿ ಬಮ್. ಓಕೆನಾ? ಸೊ ಲಾಸ್ಟ್ ವೀಕ್ ಅಲ್ಲ, 12 ವೀಕ್ಸ್ ಆದಮೇಲೆ ನಂಗೆ ಯಾಕೋ ಡೌಟ್ ಆಗ್ತಿತ್ತು, ಏನಿದು ಬೊಮ್ಮೆ ಕಾಣಿಸ್ತಿಲ್ಲ ಅಂತ ಡಾಕ್ಟರ್ಗೆಲ್ಲ ಮೆಸೇಜ್ ಮಾಡಿದ್ದೆ. ಸೊ ಡಾಕ್ಟರ್ ಇವತ್ತು ಹೇಳಿದ್ರು, ಈಗ ಗೊತ್ತಾಗ್ತಿದೆ, ಯು ಕ್ಯಾನ್ ಸಿ ದ ಬಿಟ್, ತುಂಬ ಏನಿಲ್ಲ, ನಂಗೆ ಅದು ಫೀಲ್ ಇದೆ ಬಮ್ ಬಂದಿದೆ ಅಂತ. ಎಸ್, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಬಮ್ದೇ ಅಲ್ಲ ಎಷ್ಟು ಖುಷಿ ನೋಡಿ. ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಇದರಲ್ಲಿ ಗ್ರೀನ್ ಇರೋದನ್ನೇ ಟಾಪ್ ಹಾಕ್ಕೊಂಡೆ ಇವತ್ತು. ಸೊ ದಿಸ್ ಇಸ್ ಮೈ ಬೆಲಿ. ಇವತ್ತಿಗೆ 17 ವೀಕ್ಸ್ 3 ಡೇಸ್. ಸೊ ಖುಷಿ. ಎಸ್, ಐ ಲೆಟ್ ದ ವಿಡಿಯೋ. ನಿಮಗೂ ಯೋಚನೆ ಮಾಡ್ತೀರಾ, ಅಯ್ಯೋ ನನಗಿನ್ನೂ ಬೆಲ್ಲಿ ಕಾಣಿಸ್ತಿಲ್ಲ ಅಂತ. 16 ವಾರ ಆದಮೇಲೆ ಬೆಲ್ಲಿ ಬಮ್ ಚೂರು ಬರುತ್ತೆ. ಹೋಗ್ತಾ 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 ಡುಮ್ ಮೊಟ್ಟೆ ಆಗುತ್ತೆ, ಪಾಪುನೂ ಚೆನ್ನಾಗಿ ಬೆಳೆಯುತ್ತೆ. ಸೊ ನನ್ನ ಒಂದು ಚಿಕ್ಕ ಬೆಲ್ಲಿ ಇದು. ಎಸ್, ಯು ಕ್ಯಾನ್ ಸಿ ಡೆಫಿನೆಟ್ಲಿ ಅಲ್ಲ. ಈಗ ನೋಡ್ಬೋದು ಬೆಲ್ಲಿ ಎಷ್ಟು ಖುಷಿಯಲ್ಲ. ಕೈ ಇಟ್ಟಾಗೆಲ್ಲ ನಂಗೆ ಮೂಮೆಂಟ್ ಗೊತ್ತಾಗುತ್ತೆ. ಮ್ಯೂಸಿಕ್ ಕೇಳಿಸ್ತೀನಿ ದಿನಾಗಲೂ. ನೈಟ್ ಮಲ್ಕೊಳ್ಳುವಾಗ ಫ್ರೀ ಇದ್ದಾಗೆಲ್ಲ ಮ್ಯೂಸಿಕ್ ಆನ್ ಮಾಡೇ ಇರ್ತೀನಿ. ವಿಷ್ಣು ಸಹಸ್ರನಾಮ ಅಂತೆ, ಹನುಮಾನ್ ಚಾಲೀಸ ಅಂತ ಏನೇನೋ ಮ್ಯೂಸಿಕ್ ಕೇಳಿಸ್ತೀನಿ. ಮ್ಯೂಸಿಕ್ ಕೇಳಿಸಿದ್ರೆ ಏನು ಬೆನಿಫಿಟ್ಸ್ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ.
ಸೊ ಎಂಡ್ ಮಾಡ್ತೀನಿ ಈ ವಿಡಿಯೋನ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಆ್ಯಂಡ್ ಹೇಗೆ ಅನ್ನಿಸ್ತು ನಾನು ಈ ರೀತಿ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್. ಅದಿತಿ ಬಾಯ್ ಹೇಳಕ್ಕೆ ಬರ್ತೀರಾ? ಬನ್ನಿ ಬೇಗ. ಆ್ಯಕ್ಚುಲಿ ಮಾತ್ರೆ ಎಲ್ಲ ಖಾಲಿ ಆಗಿತ್ತು, ಎಲ್ಲ ತೊಗೊಂಡು ಬಂದಿದ್ದೀನಿ. ಆ ಪ್ಯಾಕೆಟ್ ಎಲ್ಲ ಏನೂ ಓಪನ್ ಮಾಡಿಲ್ಲ, ಏನೂ ಆರ್ಗನೈಸ್ ಮಾಡಿಲ್ಲ. ಅದನ್ನು ಅವರು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು. ಬನ್ನಿ ಇಲ್ಲಿ, ಕಮ್ಮಿ ಅದು ಏನು ಮಾಡ್ತಿದ್ರಿ ನೀವು? ಅದು ಸರಿ ಕರೆಕ್ಟಾಗಿ ಹೇಳಿ. ಕೆಲಸ ಮಾಡ್ತಿದ್ರ? ಏನು ಕೆಲಸ ಮಾಡ್ತಿದ್ರಿ? ಮಾತ್ರೆ ಕೆಲಸ ಮಾಡ್ತಿದ್ರಂತೆ ನನ್ನ ಮಗಳು. ದಿನಾಗ್ಲೂ ಆ್ಯಕ್ಚುಲಿ ಮಾತ್ರೆ ಕೊಡೋದು ಯಾರು ಗೊತ್ತಾ? ನಾನು ಓಪನ್ ಮಾಡಿ ಅದಿತಿ ಕೈ ಕೊಡ್ತೀನಿ, ಅದಿತಿ ಒಂದೊಂದೇ ನನ್ನ ಕೈ ಕೊಡ್ತಾರೆ. ಅಷ್ಟು ಮುದ್ದು ಬಂಗಾರ ಅಲ್ಲಪ್ಪ. ತೊಂದರೆ ಕೊಡಲ್ಲ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಮುದ್ದು ಬುಲ್ಲನ ಚೆನ್ನಾಗಿ ಮಾತಾಡಿಸ್ತಾರೆ ಅಲ್ಲಕ್ಕದ್ದ. ಸರಿ, ಬಾಯ್ ಹೇಳ್ಬಿಡಿ. ಬಾಯ್. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.